ಬೆಳಗಾವಿ ಅಂದ್ರೇನೆ ರಾಜಕೀಯ. ಇಲ್ಲಿ ನಡೆಯೋ ಸಣ್ಣ ಚುನಾವಣೆ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತವೆ. ಅದರಲ್ಲೂ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂದ್ರೆ ಬೆಳಗಾವಿ ನಾಯಕರ ಪ್ರತಿಷ್ಠೆಯ ಫೈಟ್. ಪಕ್ಷವನ್ನೇ ಪಣಕ್ಕಿಟ್ಟು ಜಿದ್ದಾಜಿದ್ದಿಗೆ ನಿಲ್ತಾರೆ. ಈ ಬಾರಿಯ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಬ್ರದರ್ಸ್ ಹಾಗೂ ಲಕ್ಷ್ಮಣ್ ಸವದಿ ರಮೇಶ್ ಕತ್ತಿ ಬಣದ ಮಧ್ಯೆ ಜಿದ್ದಾಜಿದ್ದಿನ ಸಮರ ಶುರುವಾಗಿತ್ತು. ಲಕ್ಷ್ಮಣ್ ಸವದಿ ಹಾಗೂ ಸತೀಶ್ ಜಾರಕಿಹೊಳಿ ಒಂದೇ ಪಕ್ಷವಾಗಿದ್ರು ಕೂಡ ಬದ್ಧ ವೈರಿಗಳಂತೆ ಸಮರಕ್ಕೆ ಇಳಿದಿದ್ರು. ಇಲ್ಲಿ ರಮೇಶ್ ಕತ್ತಿ ಹಾಗೂ ಸವದಿ ಎದುರು ಸತೀಶ್ ಜಾರಕಿಹೊಳಿ ಬ್ರದರ್ಸ್ ಬಣ ಗೆದ್ದಿದ್ರು. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿ ಬಣವೇ ಹೆಚ್ಚಿನ ಸ್ಥಾನ ಗಳಿಸಿತ್ತು. ಆದ್ರೆ ಲೋಕಲ್ ಫೈಟ್ ನಲ್ಲಿ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಹೀಗಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ತೀವ್ರ ಕುತೂಹಲ ಕೆರಳಿಸಿತ್ತು. ಎರಡೂ ಬಣದ ನಾಯಕರು ತಂತ್ರಗಾರಿಕೆ ಶುರು ಮಾಡಿದ್ರು. ಖಾಸಗಿ ಹೋಟೆಲ್ನಲ್ಲಿ ಜಾರಕಿಹೊಳಿ ಬಣ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರೆ, ಲಕ್ಷ್ಮಣ್ ಸವದಿ ಮನೆಯಲ್ಲಿ ರಮೇಶ್ ಕತ್ತಿ ಬಣ ತಂತ್ರಗಾರಿಕೆ ನಡೆಸಿತ್ತು. ಆದ್ರೆ ಗೆಲುವು ಸಾಧಿಸಿದ್ದು ಮಾತ್ರ ಜಾರಕಿಹೊಳಿ ಬ್ರದರ್ಸ್. ಹೆಚ್ಚಿನ ಸದಸ್ಯ ಬಲ ಹೊಂದಿದ ಜಾರಕಿಹೊಳಿ ಬ್ರದರ್ಸ್ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಮೇಲುಗೈ ಸಾಧಿಸಿದ್ರು. ಬಿಜೆಪಿಯ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆಯನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರೆ, ಕಾಂಗ್ರೆಸ್ ಶಾಸಕ ರಾಜು ಕಾಗೆಯನ್ನ ಉಪಾಧ್ಯಕ್ಷರನ್ನಾಗಿ ಪಟ್ಟಕ್ಕೇರಿಸಿದ್ದಾರೆ. ಅಚ್ಚರಿಯ ವಿಷಯ ಅಂದ್ರೆ, ಬೆಳಗ್ಗೆ ಸವದಿ ಮನೆಯಲ್ಲಿ ಮೀಟಿಂಗ್ ಮಾಡಿದ್ದ ರಾಜು ಕಾಗೆ ಮಧ್ಯಾಹ್ನದೊಳಗೆ ಜಾರಕಿಹೊಳಿ ಬಣ ಸೇರ್ಕೊಂಡು ಉಪಾಧ್ಯಕ್ಷ ಪಟ್ಟಕ್ಕೆ ಏರಿದ್ದಾರೆ. ರಾಜಕೀಯವಾಗಿ ಸತೀಶ್ ಜಾರಕಿಹೊಳಿ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಎದುರಾಳಿಗಳು. ಆದ್ರೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ದೋಸ್ತಿಗಳಾಗಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಅಧ್ಯಕ್ಷರಾಗಿದ್ದಾರೆ ಅಂದ್ರೆ ಅದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಬೆಂಬಲವೇ ಕಾರಣ. 2024ರ ಲೋಕಸಭೆ ಚುನಾವಣೆಯಲ್ಲಿ ಇದೇ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಸತೀಶ್ ಜಾರಕಿಹೊಳಿ ತಮ್ಮ ಮಗಳನ್ನ ಕಣಕ್ಕಿಳಿಸಿದ್ರು. ಚಿಕ್ಕೋಡಿ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿಯನ್ನ ಗೆಲ್ಲಿಸಿಕೊಂಡು ಬಂದಿದ್ರು. ಈಗ ಅದೇ ರಾಜಕೀಯ ವೈರಿಯನ್ನ ತಮ್ಮ ಬಣಕ್ಕೆ ಸೇರಿಸಿಕೊಂಡು ಡಿಸಿಸಿ ಬ್ಯಾಂಕ್ ನಿರ್ದೇಶಕರನ್ನಾಗಿ ಮಾಡಿದ್ದಾರೆ. ಈ ಮೂಲಕ ತಮ್ಮ ಜಿಲ್ಲೆಯ ರಾಜಕೀಯ ವೈರಿಗಳಾಗಿರೋ ರಮೇಶ್ ಕತ್ತಿ ಹಾಗೂ ಲಕ್ಷ್ಮಣ್ ಸವದಿಯನ್ನ ಮಟ್ಟ ಹಾಕಿದ್ದಾರೆ. ತಮ್ಮವರೇ ಅಧ್ಯಕ್ಷರಾಗ್ತಿದ್ದಂತೆ ಸಚಿವ ಸತೀಶ್ ಜಾರಕಿಹೊಳಿ ರಮೇಶ್ ಕತ್ತಿ ಹಾಗೂ ಸವದಿಗೆ ಕೌಂಟರ್ ಕೊಟ್ಟಿದ್ದಾರೆ. 2-3 ದಿವಸಗಳಿಂದ ಸದಸ್ಯರನ್ನ ಶಾಸಕರನ್ನ ಜೊತೆ ಚರ್ಚೆ ಮಾಡಿ, ಇವತ್ತು ಅಂತಿಮವಾಗಿ ಇನ್ನು ಕೆಲವು ಶಾಸಕರನ್ನ ಚರ್ಚೆ ಮಾಡಿ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿ ನಮ್ಮ ಗುಂಪಿನಿಂದ ಜೊಲ್ಲೆ ಅವರಿಗೆ ಅಧ್ಯಕ್ಷ ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ಒಮ್ಮತ ಸೂಚಿಸಿದ್ದಾರೆ. ಉಪಾಧ್ಯಕ್ಷರಾಗಿ ರಾಜು ಕಾಗೆ ಅವರು, ಕಾಗೋಡ MLA ಅವರು ಸೂಚನೆ ಮಾಡಿದ್ದಾರೆ. ಹೀಗಾಗಿ ಅವರೆಲ್ಲ ಅಭಿಪ್ರಾಯ ಪಡೆದು ಅವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೆ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ. ಈಗ ನಾಮನಿರ್ದೇಶನ ಮಾಡ್ತಾರೆ. ಮತ್ತು ಇದು 30 ತಿಂಗಳ ಅರ್ಧ ಹಾಫ್ 30 ತಿಂಗಳಿಗೆ ಇವತ್ತಿನ ಇಬ್ರು ಇರ್ತಾರೆ, ಇನ್ನು 30 ತಿಂಗಳಿಗೆ ಬೇರೆ ಅವ್ರು ಬರ್ತಾರೆ. ಅಂದ್ರೆ ಈಗ ಬಿಜೆಪಿಯಿಂದ ಅಧ್ಯಕ್ಷರು ಉಪಾಧ್ಯಕ್ಷ ಕಾಂಗ್ರೆಸ್ ಇದೆ, ಮುಂದಿನ ಸಾರಿ ಕಾಂಗ್ರೆಸ್ನವರು ಅಧ್ಯಕ್ಷರು ಉಪಾಧ್ಯಕ್ಷರು ಬಿಜೆಪಿ ಅವರು. ಯಾಕಂದ್ರೆ ಹಿಂದೆ ಕೂಡ ನಾವು ಆದಾಗೆ ನಾವು 3 ಜನ ಇದ್ದೀವಿ. 13 ಜನ ಬಿಜೆಪಿ ಅವರು ಇದ್ರು ಕೂಡ ನಮಗೆ ಅಧ್ಯಕ್ಷತನ ಅವರು ಬಿಟ್ಕೊಟ್ರು ಕುಲಗೋಡೆ ಅವರಿಗೆ. ಇದರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಅಂತ ಮುಂಚೆ ಕೂಡ ಹೇಳಿದ್ದೀವಿ, ಇವತ್ತು ಕೂಡ ಅದನ್ನ ಹೇಳ್ತೀವಿ. ಇದು ಡಿಸಿಸಿ ಬ್ಯಾಂಕ್ ಬೆಳೆಸಲಿಕ್ಕೆ ಉಳಿಸ್ಲಿಕ್ಕೆ ಒಂದು ಫಾರ್ಮುಲಾ ಇದು. ಇಲ್ಲ ಕೊನೆಗಳಿಗೆಲ್ಲ ಅವ್ರದ್ದೊಂದು ಅಲ್ಲೊಂದು ಚುನಾವಣೆ ಇದೆ, ಕೃಷ್ಣ ಸಹಕಾರಿ ಸಂಘ ಚುನಾವಣೆ. ಅಲ್ಲಿಯೂ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಅಲ್ಲಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಮುಂಚೆಯಿಂದ ನಮ್ಮ ಜೊತೆನೇ ಇದ್ದಾರೆ, ಇವತ್ತು ಇರ್ತಾರೆ, ನಾಳೆ ಇರ್ತಾರೆ. ಇಲ್ಲ ಆ ರೀತಿ ಏನಿಲ್ಲ, ಅವ್ರಿಗೆ ಸೂಚನೆ ಕೊಟ್ಟಿಲ್ಲ. ಇದು ಸಹಕಾರಿ ತತ್ವದಡಿ ಇದರಲ್ಲಿ ಯಾವುದೇ ಪಕ್ಷ ಇಲ್ಲ. ಪಕ್ಷಾತೀತ ಅಂತ ಹೇಳಿ ಸಹಕಾರಿ ಇಲಾಖೆ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ನೋಡಿ, ಲಾಸ್ಟ್ ಟೈಮ್ ಕೂಡ ನಮಗೆ ಅವ್ರು ಬಿಟ್ಟು ಕೊಟ್ಟಿದ್ರು. ಹೇಳಿದಿಲ್ಲ, 3 ಜನ ನಾವಿದ್ದೀವಿ, 13 ಜನ ಬಿಜೆಪಿ ಅವರು ಇದ್ರು ಕೂಡ ಕಾಂಗ್ರೆಸ್ನವ್ರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಟ್ಟಿದ್ರು. ಈ ಸಾರಿ ನಾವು ಅವ್ರಿಗೆ ಬಿಟ್ಟಿದೀವಿ. 30 ತಿಂಗಳ ನಂತರ ಮತ್ತೆ ನಾವು ಕಾಂಗ್ರೆಸ್ನವರು ಅಧ್ಯಕ್ಷ ಸ್ಥಾನ ಪಡಿತೀವಿ. ಸರಿಗ ಏನಿಲ್ಲ, ಜೊಲ್ಲೆ ಅವರು ನಿಮ್ ಜೊತೆಗೆ ಕೂಡದಾಗಿಂದ ಕೂಡ ಸಾಕಷ್ಟು ವಿರೋಧಗಳು, ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು, ನಿಮ್ ಬಗ್ಗೆ ಟೀಕೆ ಮಾಡುವಂತದ್ದು ನಡೀತಾ ಇತ್ತು. ಜಾರಕಿಹೊಳಿ ಅವ್ರ ಕಡೆ ಹೋದ್ರೆ ಸೋಲಿಸ್ತಾರೆ, ಮನೆ ಕಳಿಸ್ತಾರೆ ಅನ್ನುವಂಥದ್ದಿತ್ತು. ಕಡೆಗೂ ಗೆಲ್ಲಿಸಿಲ್ಲ, ನಾವು ಗೆಲ್ಲಿಸಿದೀವಿ, ಅಧ್ಯಕ್ಷನೂ ಮಾಡಿದ್ರಿ, ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀವಿ. ಸೊ ಅದ್ರಲ್ಲಿ ಏನೋ ನಮ್ಮ ಜೊತೆ ಬಂದಿದ್ರು, ಅವ್ರು ನಂಬಿ ನಾವು ಅವ್ರಿಗೆ ಗೆಲ್ಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ವಿ, ಗೆಲ್ಸಿದ್ವಿ. ಇವತ್ತು ಅಧ್ಯಕ್ಷ ಸ್ಥಾನ ಕೂಡ ಬಹಳಷ್ಟು ಜನ ಸದಸ್ಯರು ಈ ಸಂದರ್ಭದಲ್ಲಿ ಅವರೇ ಬೇಕು. ಯಾಕಂದ್ರೆ ಅವರು ಇನ್ನೊಂದು ಪ್ಯಾರಲಲ್ ಆಗಿ ತಮ್ಮದೇ ಬ್ಯಾಂಕ್ ಇದೆ, ಅದು ಸುಮಾರು 4,000 ಕೋಟಿ ವ್ಯವಹಾರ ಆಗ್ತದೆ. ಸೊ ಅವ್ರಿಗೆ ಅನುಭವ ಇದೆ. ಇಂಥ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಜೆಸ್ಟ್ ಮಾಡೋದ್ರಿಂದ ಜೊಲ್ಲೆ ಅವ್ರ ಹೆಸರನ್ನ
ಆಯ್ಕೆ ಮಾಡಿದ್ವಿ. ಜಾರಕಿಹೊಳಿ ಅವರು ನಂಬಿ ಬಂದವಂತವ್ರಿಗೆ ಕೈ ಬಿಡಲ್ಲ ಅನ್ನುವಂತ ಸಂದೇಶ ರವಾನೆ ಮಾಡಿದ್ರು ನಾನು. ಇಲ್ಲ, ಅದು ಪ್ರಶ್ನೆ ಇಲ್ಲ. ನಮ್ಮ ಜೊತೆ ಯಾರು ಇರ್ತಾರೆ ಅವ್ರಿಗಿದ್ದು ಕೂಡ ಸಹಾಯ ಮಾಡಿದ್ವಿ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ. ಅದು ವರ್ಷ ಹೋಗ್ತದೆ, ಅದು ವರ್ಷ ಹೋಗ್ತದೆ, ವರ್ಷ ಏರ್ತೈತೆ. ಅದು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಯ್ತಾನ ಮತ್ತೆ ಅದು ಮೇಲೆ ಹೋಗ್ತೈತೆ. ಕ್ರಸಿಂಗ್ ಬಂದ್ ಆದಾಗ ಅದು ಕೆಳಗೆ ಇಳಿತೈತಿ. ಏನೆಲ್ಲ ಅದೇನು ಹೊಸದೇನಲ್ಲ, ಲಿಂಕ್ ಇಲ್ಲ. 1,000 ಕೋಟಿ ಕಡಿಮೆ ಆಗ್ತೈತೆ, ಮತ್ತೆ ಅದು ನಾರ್ಮಲ್ ಆಗಿ 1,000 ಕೋಟಿ ಹೆಚ್ಚು ಬರ್ತೈತಿ. ಅದು ಅದೇ ಮಾಡೇ ಮಾಡ್ತಾರ. ಅವ್ರು ಇದ್ದಾಗ ಆಗಿತ್ತು, ರಮೇಶ್ ಕತ್ತಿ ಇದ್ದಾಗ ಆಯ್ತು, ಇಂದು ಲಕ್ಷ್ಮಣ ಸವದಿ ಇದ್ದಾಗ, ಯಾರ್ಯಾರು ಇದ್ದಾಗ ಎಲ್ಲ ಕೂಡ ಇದು ಅಪ್ ಅಂಡ್ ಡೌನ್ ಆಗೇ ಆಗುತ್ತೆ, ಮತ್ತೆ ಬರ್ತೈತೆ. ಅದ್ರಲ್ಲಿ ಅಂತ ವಿಶೇಷ ಇಲ್ಲ. ನೋಡಿ, ಇದ್ರಲ್ಲಿ 8 ಕಾಂಗ್ರೆಸ್ 8 ಬಿಜೆಪಿ ಇದಾರೆ. ಎಕ್ಸಾಕ್ಟ್ 8 ಕಾಂಗ್ರೆಸ್ ಇದ್ದಾರೆ, 8 ಇದ್ದಾರೆ. ಒಂದು ನಾಮಿನೇಷನ್ ಅಲ್ಲಿ ಅಶೋಕ್ ಪಟ್ಟಣ್ ಕೂಡ, ಒಂದು ಕಾಂಗ್ರೆಸ್, ಅಪೆಕ್ಸ್ ಬ್ಯಾಂಕ್ ನಿಂದ ಒಂದು ಬಿಜೆಪಿ, ಅಲ್ಲಿ ಅಂದ್ರೆ 9-9. ಸೊ ಅದೇ ಅಪೆಕ್ಸ್ ಬ್ಯಾಂಕ್ ನಿಂದ ತರ್ತೀವಿ. ಅಪೆಕ್ಸ್ ಬ್ಯಾಂಕ್ ನಿಂದ ಏನಿದೆ ಅದನ್ನ ಕುರುಬ ಸಮುದಾಯಕ್ಕೆ ಕೊಡ್ತೀವಿ. ನಮ್ದು ಅದೇ ಆಸೆ ಇದೆ. ಮುಂದೆ ಚುನಾವಣೆ ಆದ್ರೂ ಕೂಡ 13 ಜನ ಇದ್ದಾರೆ, ಮಾಡ್ಕೊಳ್ತಾರೆ. ಸೊ ನಮ್ದು ಆಸೆ ಇದೆ, ಬಹುಶಃ ವಿರೋಧ ಸರ್. ಮೊದಲಿಗೆ ಒಂದು ಅಂಕಿ ಕೊಟ್ಟಿದ್ರಿ, 13 ಜನ ನಮ್ ಕಡೆ ಇದಾರೆ ಅಂತೇಳಿ. ಇಂದುವರೆಗೂ ಬಹಳ ಅವರೇ ಇವತ್ತೇನ ಜೊತೆಗೆ ನಡು ಗೊಂದಲ ಸೃಷ್ಟಿಸುವಂತ ಕೆಲಸ ಆಯ್ತು. ಏನಂತಂದ್ರೆ ಸೆಳೆಯುವಂತದ್ದು, ಯಾರೋ ಸ್ವಾಮೀಜಿ ಅವರು ಹೇಳ್ತಾ ಇದಾರೆ, ಒತ್ತಡ ಹೇಳ್ತಾ ಇದಾರೆ. ಆ ರೀತಿ ಏನಾದ್ರು ತಮ್ಮ ಗಮನಕ್ಕೆ ಬಂತ ಅಂತ? ಅದೆಲ್ಲ ಒಂದು 10 ವರ್ಷದಿಂದ ನವರತ್ನ ತೆಲ್ಲಿಂದ ಮಸಾಜ್ ಮಾಡೋತ್ತಲ್ಲಿ ಮಸಾಜ್ ಮಾಡಿ 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 ಎಲ್ಲಾರು ತಲೆ ಕೆಡಿಸಿದ್ರು. ತಲೆ ಕೆಡಿಸ್ದಂಗೆ ಎಲ್ಲ ನಾವು ರೆಡಿ ಮಾಡಿದ್ವಿ. 10 ದಿವಸದಿಂದ ಹೇಳಿದಂಗೆ ಬೆಂಗಳೂರಲ್ಲಿ ಮಸಾಜ್ ಆಯ್ತು. ನಿನ್ನೆ ರಾತ್ರಿ ಫೋನ್ ನಲ್ಲಿ ಮಸಾಜ್ ಮಾಡಿದ್ರು. ನವರತ್ನ ವರ್ಕೌಟ್ ಆಗದಿಲ್ಲ, ಅಷ್ಟೇ ವಿಶೇಷ. ಬೇರೆ ಔಷಧಿ, ಹಿಮಾಲಯ ಜಡಿ ಬೂಟಿ ನಾವು ಆಯುರ್ವೇದ ಡಾಕ್ಟರ್ ಅಲ್ಲ, ಹಿಂಗಾಗಿ ನಾವು ಅದು ಗೊತ್ತಿತ್ತು ಹಿಮಾಲಯ ಅಂತಂದ ನಾವು ಬೆಳಿಗ್ಗೆ ಕೊಡಿದ್ರೆ ಎಲ್ಲರೂ ಸರಿ ಆಗಿದ್ದಾರೆ. ಸರ್, ಈಗ ಲಕ್ಷ್ಮಣ್ ಸವದಿ ಅವರು ಮೊನ್ನೆ ಕೂಡ ಎಲೆಕ್ಷನ್ ಆದ್ಮೇಲೆ ಒಂದ್ ಮಾತು ಹೇಳಿದ್ರು, ನಮ್ ಕಡೆ ಚೀಟಿ ಐತಿ, ನಾವೆಲ್ಲ ಮಾಡ್ತೇವೆ ಅಂತ. ಅವತ್ತು ಚುನಾವಣೆ ಆಯ್ತು, ಮುಗಿದೋಯ್ತು, ಅಷ್ಟಕ್ಕೆ ಮತ್ ಮುಂದೆ ನೋಡೋಣ. ಈಗ ಯಾಕದೆ ಹಳೇದು ಚುನಾವಣೆ ಎಲ್ಲ ಪರ ವಿರೋಧ ಆರೋಪಗಳು ಇದ್ದೇ ಇರ್ತೈತೆ. ಈಗ ಏನಿದ್ರು ಎಲ್ಲರ ದೃಷ್ಟಿ DCC ಬ್ಯಾಂಕ್ ಅನ್ನ ಅವರು ಅಲ್ಲಿ ಕೈ ಜೋಡಿಸ್ಬೇಕು, ಬರ್ಬೇಕು ಅನ್ನೋದು ಎಲ್ಲರ ಆಸೆ. ಎಲ್ಲ ಮಾಡ್ತಾರೆ. ಇದಕ್ಕಿಂತ ಕಡಿಮೆ ಇರುವಂತ ಸಮಸ್ಯೆ ಇರುವಂತ ರಾಜ್ಯದಲ್ಲಿ ಬಹಳಷ್ಟು DCC ಬ್ಯಾಂಕ್ ಇದಾವೆ, ಅವು ನಡೀತಾರೆ. ನಮ್ದು ನಂಬರ್ 2, 3 ಅಲ್ಲಿ ಇದೆ. ಸೊ ನಂಬರ್ 1 ಮಾಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಆಸೆ ಇದೆ. ಥ್ಯಾಂಕ್ ಯು. ಸೊ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಂದ್ರೆ ಆದೇಶ ಮೇರೆಗೆ ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲ ನಮ್ಮ ಆಡಳಿತ ಮಂಡಳಿ 13 ಜನ ಸದಸ್ಯರನ್ನ ಜೊತೆ ಚರ್ಚೆ ಮಾಡಿ ಇವತ್ತು ತಮಗೂ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ. ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು, ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗವಾಡ ಶಾಸಕರಾದ ಮಾನ್ಯ ರಾಜು ಕಾಗೆ ಅವ್ರನ್ನ ನಾಮಿನೇಷನ್ ಮಾಡಿದ್ವಿ. 2 ನಾಮಿನೇಷನ್ ಬಂದವ್ರಿ. ಅಂದರೆ 2 ಅವಿರೋಧ ಆಯ್ಕೆ ಆದಂಗೆ ಅಂತೇಳಿ ಅಂದರು. 3 ಗಂಟೆಗೆ ಅದರದೊಂದು ಮೀಟಿಂಗ್ ಆಗ್ತೈತಿ. ಅದಕ್ಕೆ ನಾವೆಲ್ಲ ಚುನಾವಣೆಗಿಂತ ಮುಂಚೆನೂ ಮಾಧ್ಯಮ ಸ್ನೇಹಿತರ ಮುಖಾಂತರ ಜಿಲ್ಲೆ ಜನತೆಗೆ, ರೈತರಿಗೆ, ಗ್ರಾಹಕರಿಗೆ, ನೌಕರಸ್ಥರಿಗೆ ಏನು ಭರವಸೆ ಕೊಟ್ಟಿದ್ದು ಅಂದ್ರೆ DCC ಬ್ಯಾಂಕ್ ನಮ್ಮದ ಗುಂಪಿಂದ ಅಂದ್ರೆ ನಾವು ಜೊಲ್ಲೆ ಅವ್ರು ಕೂಡ ಏನೊಂದು ಪ್ಯಾನಲ್ ಮಾಡಿದ್ದೀವಿ. ಆ ಗುಂಪಿಗೆ ಬಹುಮತ ಬರ್ತೈತಿ. ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರು ಆಗ್ತಿರೋದು ಮೊದಲು ಹೇಳಿದ್ದು. ಅದೇ ಪ್ರಕಾರ ನಾವು ಅವಾಗ ಒಂದು ಮಾತು ಕೊಟ್ಟಿದ್ದು, ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ 2 ನಾವು ಲಿಂಗಾಯತ ಸಮುದಾಯಕ್ಕೆ ಕೊಡ್ತೀವಿ ಅಂದಿದ್ದು. ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದ್ದೀವಿ. ಅಂದ್ರೆ ನಾನು ತಮ್ಮ ಮುಖಾಂತರ ಇವತ್ತು ಏನು ಹೇಳ್ತೇನೆಂದ್ರೆ, ಸೊ ಮುರುಗೋಡು ಮಾಂತಜ್ಜನ ಆಶೀರ್ವಾದ ಬ್ಯಾಂಕಿಗೆ 100 ವರ್ಷ ಆತ್ರಿ. ಈಗ 100ನೇ ಶತಮಾನೋತ್ಸವದಾಗ ನಾವು ನಡೀತಾ ಇದ್ದೀವಿ. ಆದರೆ ದೇವ್ರ ಇಚ್ಛೆ ಪ್ರಕಾರ ದೇವರು ಯಾವಾಗ ಒಳ್ಳೆಯವ್ರು ಬರಬೇಕು ಬ್ಯಾಂಕ್ನೊಳಗೆ. ಒಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ. 2004ರಾಗ ನಮ್ಮ ದೇಶಕ್ಕೆ ಅಚಾನಕ್ ಒಬ್ಬ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್. ಇವತ್ತು ನಮ್ಮ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದರೂ ತಪ್ಪಾಗಲಿಕ್ಕಿಲ್ಲ. ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ಮುರುಗೋಡು ಮಾಂತಜ್ಜನ ಆಶೀರ್ವಾದದಿಂದ ಅಧ್ಯಕ್ಷ ಆಗುವಂಥ ಅವಕಾಶ ಸಿಕ್ತಂದ್ರೆ ಇಟ್ಟು ದಿವಸ ಎಲ್ಲರೂ ಬ್ಯಾಂಕ್ನಾಗ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸ್ತಿದ್ರು. ಆದರೆ ಇವತ್ತೊಬ್ರು ನಮಗಿಂತ ಅಧ್ಯಕ್ಷ ಸಿಕ್ಕಾರಲ್ಲ ರೀ. 5 ವರ್ಷೊಳಗೆ ಅಂದ್ರೆ ಈ ಥರ ಚಿತ್ರ ಬದಲಾಗಿ, ಯಾಕಂದ್ರೆ ಹಣಕಾಸಿನ ಬಗ್ಗೆ, ಆರ್ಥಿಕ ಬಗ್ಗೆ ಸಿಕ್ಕಾಪಟ್ಟೆ ಅನುಭವ ಇರೋದ್ರಿಂದ ಅಂಥ ಅಧ್ಯಕ್ಷ ಸಿಕ್ಕದ್ದು ನಮ್ಮೆಲ್ಲರೂ ಸೌಭಾಗ್ಯ ಮತ್ತು ನಮ್ಮ ರೈತರ ಸೌಭಾಗ್ಯ. ಒಳ್ಳೆಯ ದೃಷ್ಟಿಯಿಂದ ನಡ್ಸ್ಕೊಂಡು ಹೋಗುವಂಥ ಸಂಪೂರ್ಣವಾದಂಥ ಎಲ್ಲ ಭರವಸೆ ಐತಿ. ಅವ್ರು ಅಧ್ಯಕ್ಷರಾಗಿದ್ದರು ಬ್ಯಾಂಕಿನ ಭಾಳ. ಅದಕ್ಕೆ ನಾನು ತಮ್ಮ ಮುಖಾಂತರ ಜಿಲ್ಲೆ ರೈತರಿಗೆ, ಗ್ರಾಹಕರಿಗೆ, ನೌಕರ ಡಿಪಾಸಿಟ್ರಿಗೆ ಒಂದು ಮನವಿ ಮಾಡ್ತೀನಿ.
ಯಾಕಂದ್ರೆ ಭಾಳ ಜನ ಎಲ್ಲ ವಾಟ್ಸಪ್ಪಲ್ಲಿ ಸುಮಾರು 1000 ಕೋಟಿ ಡಿಪಾಸಿಟ್ ವಿಡ್ರಾಲ್ ಆಗೈತೆ ಅಂತೇಳಿ ಎಲ್ಲ ಪ್ರಚಾರ ಮಾಡ್ತಿದ್ರು. ತಮಗೆ ಹೇಳ್ತೀನಿ, ಪ್ರತಿ ವರ್ಷ ಬ್ಯಾಂಕಲ್ಲಿ ಈ ಟೈಮಲ್ಲಿ 700 ಕೋಟಿಯಿಂದ 800 ಕೋಟಿ ವಿಡ್ರಾ ಆಗ್ತಿತ್ತು. ಡಿಸೆಂಬರ್ನಿಂದ ಮಾರ್ಚ್ ಒಳಗೆ ಮತ್ತೆ ಜಮಾ ಆಗ್ತಿತ್ತು. ಈ ಸಲ ಒಂದು 300 ಕೋಟಿ ಜಾಸ್ತಿ ವಿಡ್ರಾ ಆಯಿತು ಡಿಪಾಸಿಟ್. ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡ್ರಿ ಅಂದ್ರೆ, ಜಾರಕಿಹೊಳಿ ಅವ್ರ ಕಡೆ ಬ್ಯಾಂಕ್ ಹೋಗ್ತಿದ್ವಿ, ಬ್ಯಾಂಕ್ ಮುಳುಗ್ತೈತೆ, ಅಪಪ್ರಚಾರ ಮಾಡಿ ಯಾಕಂದ್ರೆ ಪಾಪಕ್ಕೆ ತಪ್ಪು ಸಂದೇಶ ಕೊಟ್ಟು 700-800 ಆಗೋಲ್ಲ, ಒಂದು 250 ಕೋಟಿ ಹೆಚ್ಚಿಗೆ ಡಿಪಾಸಿಟ್ ವಿಡ್ರಾ ಆಯ್ತು. ಯಾಕಾಯ್ತಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ಬ್ಯಾಂಕ್ ದುಡ್ಡು ತಗೊಂಡು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿದ್ರು. ಅದಕ್ಕೆ ಇದೆಲ್ಲ ಸುಳ್ಳು ಐತಿ. ಅದಕ್ಕೆ ಯಾರು ಡಿಪಾಸಿಟ್ರು ರೈತರು ಯಾರೂ ಅಂಜಕ್ಕೆ ಹೋಗ್ಬೇಡ್ರಿ. ಬ್ಯಾಂಕ್ ಗಟ್ಟಿ ಆಗೈತಿ. ನಾಳಿದ ಅಂದರೆ ನಮ್ಮ ಬೆಳಗಾವಿ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಕಡೆ ಬ್ಯಾಂಕ್ ಬಂದೈತಿ. ಯಾರೂ ಅಂಜಬೇಡ್ರಿ, ಬೆಸ್ಟ್ ಬ್ಯಾಂಕ್ ನೀಡ್ತಿ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ನಮ್ಮ ಕನಸು ಇಷ್ಟ ಐತಿ. 10 ವರ್ಷ ಈ ಬ್ಯಾಂಕನ್ನು 6,500 ಕೋಟಿ ಇದ್ದಂಥ ಡಿಪಾಸಿಟ್ನ 10,000 ಕೋಟಿಗೆ ಒಯ್ಯಬೇಕು. ಅವ್ರು ನಿನ್ನೆ ನಾವು ರಾತ್ರಿ 5 ವರ್ಷೊಳಗೆ ಅಂತಾರೆ, 10 ಬೇಡ 5 ವರ್ಷೊಳಗೆ. ಆಮೇಲೆ ನಿನ್ನ ರಾತ್ರಿ ನಾವು ಕುಂತು ಮಾತಾಡಿದಾಗ ಅವ್ರು ಅದೇ ಅಂದ್ರೆ ಮಂಗಳೂರದಾಗ ಅಂದ್ರೆ DCC ಬ್ಯಾಂಕ್ ರಾಜ್ಯದಾಗ ನಂಬರ್ 1 ಐತಿ. ನಾವು ಮೊದಲು ನಮ್ಮ ಕರ್ನಾಟಕದಾಗ DCC ಬ್ಯಾಂಕ್ ನಂಬರ್ 1 ಮಾಡುವಂಥ ಇಂಥ ಅನೇಕ ಇದನ್ನೆಲ್ಲ ಅಂದ್ರೆ ಯೋಜನೆ ಇಟ್ಕೊಂಡು ಮಾಡಿದಾರು. ಅದಕ್ಕೆ ನಾವೆಲ್ಲರೂ ಉಸ್ತುವಾರಿ ಸಚಿವರು ಎಲ್ಲರೂ ಶಾಸಕರು, ಜಿಲ್ಲೆ ಶಾಸಕರು ಎಲ್ಲರೂ ಸಹಕಾರ ಕೊಡ್ತು ಅಂದಿದ್ರು. ಅದಕ್ಕೆ ಚುನಾವಣೆ ನಾವು ಮಾಡೋದಿದ್ದು ಜೋರಾಗಿ ಚುನಾವಣೆ ಮಾಡಿದ್ವಿ. ಚುನಾವಣೆ ಮುಗಿತು. ಈಗೆಲ್ಲನೂ ವಿಶ್ವಾಸ ತೊಗೊಂಡು ಚಲೋ ಬ್ಯಾಂಕ್ ನಡಿ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರ ಒಳ್ಳೆ ಆಗುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಮತ್ತೇನು ಕೇಳಿದ್ರೆ ಈಗ ನಿರ್ದೇಶಕ ಸ್ಥಾನಕ್ಕೆ ನಡೆದಂತ ಚುನಾವಣೆ ನಂತರ ಕೆಲವರು ಏನಂತಂದ್ರೆ ನವರತ್ನ ತೇಲವನ್ನು ಹಚ್ಚುವಂತ ಕೆಲಸ ಮಾಡಿದ್ರು ಡೈರೆಕ್ಟರ್ಗಳಿಗೆ, ಅಂದ್ರೆ ಅವರ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ ನಡೀತು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ನವರತ್ನ ತೇಲ್ ಹಚ್ಚಿದಾರೆ ಯಾರು ಅಂತ? ಅಲ್ಲ ಈಗ ನೋಡ್ರಿ, ರಾಜಕಾರಣದಾಗ ನಮ್ಮ ವಿರೋಧಿಗಳಿಗೆ ಸುಮ್ಕೊಂಡು ಅನ್ನಕ್ಕೂ ಆಗೋದಿಲ್ರಿ. ಅವರು ರಾಜಕಾರಣ ಮಾಡೋರಿ, ಅವರು ತಮ್ಮ ಪ್ರಯತ್ನ ಎಫರ್ಟ್ ಮಾಡ್ತಾರೋ. ಈಗ ನಮ್ಮ ಕೆಲಸ ಅವ್ರು ಮಾಡಿ ನೀವು ಹಂಗ್ಯಾಕೆ ಮಾಡಿರಿ, ಅವ್ರಿಗೆ ಯಾಕೆ ಫೋನ್ ಮಾಡಿರಿ, ಅವ್ರನ್ನ ಹೇಳಿ ಅನ್ನಕ್ಕೆ ತಪ್ಪಾಗಲ್ಲ. ರಾಜಕಾರಣ ಅವರು ಮಾಡ್ತಾರೋ, ನಾವು ಮಾಡ್ತೀವಿ. ಇವತ್ತು ನಾವು ಸಕ್ಸಸ್ ಆಗಿದ್ದೀವಿ. ಭಾಳ ವರ್ಷ ನಂತರ ಏನೆಲ್ಲ 30 ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಗಿ ತೊಗೊಂಡಿದ್ವಿ. ಅಂದ್ರೆ ನಾ ಇಷ್ಟ ನನ್ನ ಆಸೆ ಐತಿ, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ರಾಜು ಕಾಗೆ ಅವರು ಕೂಡಿ ಬ್ಯಾಂಕನ್ನು ಈಗೇನು ಮೊದಲು ನಡೆಸಿರಲ್ಲ ರೀ, ಅಂದ್ರೆ ನಡೆಸಿದಂಥ ಕೆಲವೊಂದು ತಾಲೂಕುಗಳು ಅವನ ಹೆಸರು ಮರೆಸಿ ಒಳ್ಳೆ ಕೆಲಸ ಮಾಡ್ತಾರೋ. ಮತ್ತು ರಾಜಕಾರಣದಾಗ ಎಲ್ಲ ನಡೆದು ಅದಕ್ಕೆಲ್ಲ ಭಾಳ ನಾವು ತಲೆ ಕೆಡಿಸ್ಕೋಬೇಕು. ಇಲ್ಲ ಆ ಥರ ಇಲ್ಲ. ಈಗ ಸದ್ಯಕ್ಕೆ ನೋಡಿ ನಾವು ಏನು ಮಾಡಿದ್ವಿ ಅಂದ್ರೆ, ಒಂದು ಅಧ್ಯಕ್ಷ ಸ್ಥಾನ ನೋಡಿ ಹೋದ ಸಲ ನಾವು 13 ಜನ BJP ಡೈರೆಕ್ಟ್ ಇದ್ದರು. ಉಸ್ತುವಾರಿ ಸಚಿವರು ಹೇಳಿದ್ರೆ ಅಪ್ಪಸಾಬ್ ಕುಲಗೋಡೆ ಅವ್ರನ್ನ ಕಾಂಗ್ರೆಸ್ ಅವ್ರನ್ನ ಅಧ್ಯಕ್ಷ ಮಾಡಿದ್ವಿ. ನಮ್ಮ ಸೀಟ್ ಹೆಚ್ಚಿದ್ರು. ಇವತ್ತು ಲೆಕ್ಕ ಪ್ರಕಾರ ಮಾಡ್ಕೋತಾರೆ 8 ಅದೀವಿ ನಾವು, ಅಂದರೆ BJP 8 ಕಾಂಗ್ರೆಸ್ 8. ಇವತ್ತು ಅವ್ರು ಏನು ಹೇಳಿದ್ರೆ ಅಧ್ಯಕ್ಷ ಸ್ಥಾನ ನಾವು ಇಟ್ಕೋತೀವಿ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡು ಹ್ಞೂ ಅಂದರು. ಉಪಾಧ್ಯಕ್ಷ ಸ್ಥಾನ ಅವ್ರು ಇಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದ್ರಾಗ ನೋಡಿರಿ. ಈ ಕಾಂಗ್ರೆಸ್ BJP ಅಂತ ಬರ್ದಲ್ಲ, ಕೋಆಪರೇಟಿವ್ ಇರ್ತೈತಿ. ನಾವು ಯಾವ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ. ಬ್ಯಾಂಕ್ ಚಲೋ ನೋಡಿ ವಿಚಾರದಾಗ ಐತಿ. ಸೊ ಅಣ್ಣಾ ಸಾಹೇಬ್ ಚಲೋ ಅಲ್ಲ, ಅಣ್ಣಾ ಸಾಹೇಬ್ ಜೊಲ್ಲೆ ನಡೆಸಿದ್ರೆ 10 ವರ್ಷ ಅವರೇ ಇರಲ್ರಿ, ಯಾರು ಬೇಡ. ಸಚಿವರು ಏನ್ ಹೇಳ್ತಾ ಇದ್ದಾರೆ, 30 ತಿಂಗಳ ಅವಧಿಗೆ ಮಾತುಕತೆ ಆಗಿದೆ. 30 ತಿಂಗಳ ನಂತರ ಕಾಂಗ್ರೆಸ್ನವರು ಅಧ್ಯಕ್ಷರಾಗ್ತಾರೆ, BJP ಉಪಾಧ್ಯಕ್ಷರಾಗ್ತಾರೆ ಅನ್ನುವಂಥದ್ದನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರೆಸ್ಸಿಗೆ ಹೇಳ್ತಾರೆ. ಹಾಂ ಈಗ ಹೇಳಿರ್ಬೋದು. ಅಲ್ಲ ಅಂದ್ರೆ ಅಲ್ಲ, ಈಗ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಮಾಡ್ತಾರೆ. ನನಗೆ ಅನ್ಸಿದ ಮಟ್ಟಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಬ್ಯಾಂಕ್ ನಡ್ಸಕತ್ರ ಬೀಡ್ ಅನ್ನುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗೋದಿಲ್ಲ. ಯಾಕಂದ್ರೆ ಅಷ್ಟು ಚಲೋ ಬ್ಯಾಂಕ್ ನಡೆಸ್ತಾರೋ. ನಾವೆಲ್ಲ ಭಾಳ ಪ್ಲ್ಯಾನ್ ಮಾಡ್ಕೊಂಡಿರಿ, ಭಾಳ ಪ್ಲ್ಯಾನ್ ಇದೆ. ಎಲ್ಲ ಹೇಳೋದಿಲ್ಲ ಈಗ ನಾವು ಅವರು. ಸೊ ಬ್ಯಾಂಕನ್ನು ನಿಮ್ಗೆ ನಡೆಸಿ ತೋರಿಸ್ತೀವಿ. ನಾಳೆ ಇದ್ದಂಥ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಇನ್ನೂ 5 ವರ್ಷಕ್ಕಿಲ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ. ಅಲ್ಲಲ್ಲ, ಈಗ ರಾಜು ಕಾಗೆಂದು ಯಾವಾಗಲೂ ರೊಟ್ಟಿ ತುಪ್ಪದಾಗ ಬೀಳ್ತೈತೆ. ರೊಟ್ಟಿ ತುಪ್ಪದಾಗ ಬೀಳೋದು ಬಂದ ಪಾಟ್ನ ಅನ್ನ ಪೋಸ್ ಆದ್ರಿ, ಬಂದ ಉಪಾಧ್ಯಕ್ಷ ಅದ, ಅದು ಉಸ್ತುವಾರಿ ಮಂತ್ರಿ ಅವ್ರಿಗೆ ಗೊತ್ತು ಹೆಂಗಾದ್ರು. ಒಟ್ಟು ರಾಜು ಕಾಗೆ ಒಳ್ಳೆ ಮನುಷ್ಯ ಆದರು, ಅವ್ರು ಸಹಕಾರ ಕೊಡ್ತಾರೆ. ಎಲ್ಲರೂ ಏನಿಲ್ಲ ರೀ, ಎಲ್ಲರೂ ಕೂಡಿ ಕೇಸಿದ್ರು ಕಾಂಗ್ರೆಸ್ BJP ಅಂದ್ರೆ ಚಂದಂಗೆ ಮಾಡ್ಕೊಂಡು ಹೋಗ್ತಾರೆ. ಈಗ ಮತ್ತೆ ಫೈನಲಿ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರು ಇಟ್ಕೊಂಡು ಜಾರಕಿಹೊಳಿ ಅವರನ್ನ ಕೆಡಿಸುವಂತ, ಅಂದ್ರೆ ನಿಮ್ಮ ಹೆಸರನ್ನು ಕೆಡಿಸುವಂತ ಪ್ರಯತ್ನಗಳು ಬಹಳಷ್ಟು ಅದು. ಅವ್ರ ಕಡೆ ಹೋದವರೆಲ್ಲ ಸೋಲಿಸ್ತಾರು, ಅವ್ರು ರೊಕ್ಕ ಕಸ್ಕೊಳ್ತಾರು, ಹಿಂಗೆಲ್ಲ ಅಪಪ್ರಚಾರಗಳಾದವು. ಸೊ ಫೈನಲಿ ಒಂದ್ ಕಡೆ ಅವ್ರನ್ನ ಗೆಲ್ಸಿದ್ರಿ, ಇನ್ನೊಂದ್ ಕಡೆ ಅಧ್ಯಕ್ಷ ಸ್ಥಾನನೂ ಕೊಡ್ತಿದ್ರಿ. ಅಲ್ಲ ನೋಡ್ರಿ, ಈಗ ನಿಪ್ಪಾಣಿ ತಾಲೂಕದ ಇಲೆಕ್ಷನ್ ನಡೆದಾಗ ಎಷ್ಟು ಅಪಪ್ರಚಾರ ಮಾಡ್ರಿ ಅಂದ್ರೆ, ಜಾರಕಿಹೊಳಿ ಅವರ ಅಣ್ಣಾ ಸಾಹೇಬ್ ಜೊಲ್ಲೆ ಒಂದು ಸೋಲ್ಸಾರತ್ತು ಅಪಪ್ರಚಾರ ಮಾಡ್ರಿ. ಅದನ್ನು ಎಲ್ಲರೂ ಬ್ರದರ್ಸ್ ನಿಂತ್ಕೇಶ್ ಅವ್ರಿಗೆ ಸಪೋರ್ಟ್ ಮಾಡಿದ್ವು. ಅಗದಿ ಅವ್ರದ್ದು ಎಫರ್ಟ್ ಇತ್ತು, ಗೆದ್ದು ಬಂದ್ರೆ. ಈಗ ಅವ್ರನ್ನ ಅಧ್ಯಕ್ಷ ಮಾಡೋದಿಲ್ಲ ಹಂಗೆ ಹಿಂಗತ್ತು ಇದನ್ನು ಹೇಳ್ಕೊತ ಬಂದರೆ. ಕರೆ ನಾವು ಬ್ಯಾಂಕ್ ನಡ್ಸೋಕೆ ಇದ್ರಾಗ ಎಲ್ಲ ಆಯ್ಕೆ ನೋಡಿದಾಗ ಯಾರು ಬೆಸ್ಟ್ ಅನ್ನೋದು ನೋಡಿ, ಯಾರ ಕಡೆ ಬ್ಯಾಂಕ್ ಕೊಟ್ಟರೆ ಚಲೋ ಆಗ್ತೈತೆ ನಾವು ವಿಚಾರ ಮಾಡಿ. ನಮಗೂ ಯಾಕಂದ್ರೆ ಲಾಂಗ್ ಟೈಮ್ ರಾಜಕಾರಣ ಮಾಡಬೇಕು, ಅದಕ್ಕೆ ಬ್ಯಾಂಕ್ ಉಳಿಬೇಕು, ಬೆಳಿಬೇಕು. ಹಿಂಗೆಲ್ಲ ಒಳ್ಳೆಯವ್ರದಾರೆ. ನಮ್ಮಲ್ಲಿ ಏನೂ ಕೆಡ್ಸೋಕೆ ಅವ್ರು ಏನಾದಾರಲ್ಲಾರೆ
ಇದಕ್ಕೆ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಹೇಳಿ ನಿಮಗೆ ನಾನು ಹೇಳ್ತೇನೆ, ಅವ್ರು ಏನು ಕೆಡ್ಸಕ್ಕೆ ಬಂದರೂ ನಾವು ಕೆಡೋದಿಲ್ಲ, ಗಟ್ಟಿಯಾಗಿರ್ತೀವಿ, ಬ್ಯಾಂಕ್ನೆಲ್ಲ ಮಾಡ್ತೀವಿ. ಎಲ್ಲ ನಮ್ಮ ಯಾಕಂದ್ರೆ ಕಾಂಗ್ರೆಸ್ಸು BJP ಎಲ್ಲ ಹಿರಿಯರು ಅದಾರು, ಎಲ್ಲರೂ ಕೂಡಿಕೆ ಚೆಂದಂಗೆ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೆ.